ಇವತ್ತು ನಾನು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತೀನಿ. ಸರ್ವೈಕಲ್ ಕ್ಯಾನ್ಸರ್ ಭಾರತದಲ್ಲಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಸೀನ್ ಇನ್ ದ ವುಮೆನ್. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಈ ಕ್ಯಾನ್ಸರು ಇಟ್ ಈಸ್ ಅ ಪ್ರಿವೆಂಟಬಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈ ಕ್ಯಾನ್ಸರಿಗೆ ಮೋಸ್ಟ್ ಕಾಮನ್ ಕಾಸು ನಾವು ಕಂಡಿರೋ ಹಾಗೆ HPV ವೈರಸ್ ಅಂತ ಹೇಳ್ತೀವಿ. ಇದೇ ಥರ ನಮಗೇನಾರ ಸರ್ವೈಕಲ್ ಕ್ಯಾನ್ಸರ್ ಇದೆ ಅಂತ ಲಾಸ್ಟ್ ಸ್ಟೇಜಿಗೆ ಗೊತ್ತಾಗೋಕ್ಕಿಂತ ಮುಂಚೆ ನಾವು ಸ್ಕ್ರೀನಿಂಗ್ ಟೆಸ್ಟನ್ನ ಮಾಡ್ತೀವಿ. ಸೊ ನಿಮಗೆ ಏನಾರ ಈ ಸರ್ವೈಕಲ್ ಕ್ಯಾನ್ಸರ್ ಬಂದಿದೆಯಾ ಅಂತ ಅಂದರೆ ಕೆಲವೊಂದು ಸಿಂಪ್ಟಮ್ಸ್ ನಿಮ್ಮಲ್ಲಿ ಕಾಣಬಹುದು. ಹಾಯ್, ನಾನು ಡಾಕ್ಟರ್ ರಶ್ಮಿ TN, ಮೆಡಿಕಲ್ ಡೈರೆಕ್ಟರ್ ಆಫ್ ಗರ್ಭಗೃಹ ಹೆಲ್ತ್ ಸೆಂಟರ್. ನಾನು ಆಬ್ಸ್ಟೆಟ್ರಿಷಿಯನ್, ಗೈನಕಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಆನ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಇವತ್ತು ನಾನು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತೀನಿ. ಸರ್ವೈಕಲ್ ಕ್ಯಾನ್ಸರ್ ಭಾರತದಲ್ಲಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಸೀನ್ ಇನ್ ದ ವುಮೆನ್. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಈ ಕ್ಯಾನ್ಸರು ಇಟ್ ಈಸ್ ಅ ಪ್ರಿವೆಂಟಬಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈ ಕ್ಯಾನ್ಸರಿಗೆ ಮೋಸ್ಟ್ ಕಾಮನ್ ಕಾಸು ನಾವು ಕಂಡಿರೋ ಹಾಗೆ HPV ವೈರಸ್ ಅಂತ ಹೇಳ್ತೀವಿ. ಇವಾಗ ಇನಿಷಿಯೇಟಿವ್ ತೊಗೊಂಡಿದ್ದೀವಿ HPV ವ್ಯಾಕ್ಸಿನೇಷನ್ ಕೊಡಲಿಕ್ಕೆ. ಈ ವ್ಯಾಕ್ಸಿನೇಷನು ನಾವು 9ರಿಂದ 14 ವಯಸ್ಸಿನ ಹೆಣ್ಮಕ್ಳಿಗೆ ಕೊಡ್ತೀವಿ. 2 ಡೋಸಲ್ಲಿ ಕೊಡ್ತೀವಿ. ಫಸ್ಟ್ ಡೋಸ್ ಆದಮೇಲೆ ಒಂದು 6ರಿಂದ 12 ತಿಂಗಳು ಆದ ನಂತರ ಸೆಕೆಂಡ್ ಡೋಸ್ ಕೊಡ್ತೀವಿ. 14ನೇ ವರ್ಷ ಆದಮೇಲೆ 3 ಡೋಸಸ್ ಬರ್ತದೆ. ಫಸ್ಟ್ ಡೋಸು, ಅದಾದಮೇಲೆ 1ರಿಂದ ಅಥವಾ 2 ತಿಂಗಳ ತನಕ ಸೆಕೆಂಡ್ ಡೋಸ್ ಇರ್ತದೆ. ಅದಾದಮೇಲೆ 6 ತಿಂಗಳ ನಂತರ 3ನೇ ಡೋಸ್ ಇರ್ತದೆ. ಇದನ್ನು ನಾವು 26 ವಯಸ್ಸು ತನಕನೂ ಈ ವ್ಯಾಕ್ಸಿನೇಷನ್ ತೊಗೊಬೋದು. ಕೆಲವು ಹೆಣ್ಮಕ್ಳಿಗೆ 45 ವರ್ಷದ ತನಕನೂ ಕೊಡ್ತೀವಿ ನಾವು ಈ ವ್ಯಾಕ್ಸಿನೇಷನು. ಈ ವ್ಯಾಕ್ಸಿನೇಷನ್ ಏನಕ್ಕೆ ಕೊಡ್ತೀವಿ ಅಂತಂದರೆ, HPV ಅನ್ನೋ ವೈರಸ್ಸು ಸರ್ವೈಕಲ್ ಕ್ಯಾನ್ಸರಿಗೆ ಒಂದು ಕಾಸು. ಈ ವ್ಯಾಕ್ಸಿನೇಷನ್ ಕೊಟ್ಟಾಗ ನಾವು HPV ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡ್ತೀವಿ. ಸೊ ಹಾಗಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಕೂಡ ಪ್ರಿವೆನ್ಷನ್ ಇರ್ತದೆ. ಇದೇ ಥರ ನಮಗೇನಾರ ಸರ್ವೈಕಲ್ ಕ್ಯಾನ್ಸರ್ ಇದೆ ಅಂತ ಲಾಸ್ಟ್ ಸ್ಟೇಜಿಗೆ ಗೊತ್ತಾಗೋಕ್ಕಿಂತ ಮುಂಚೆ ನಾವು ಸ್ಕ್ರೀನಿಂಗ್ ಟೆಸ್ಟನ್ನ ಮಾಡ್ತೀವಿ. ಈ ಸ್ಕ್ರೀನಿಂಗ್ ಟೆಸ್ಟನ್ನ ನಾವು 21ನೇ ವಯಸ್ಸಿಂದ ಸ್ಟಾರ್ಟ್ ಮಾಡ್ತೀವಿ. 65 ವರ್ಷದ ತನಕ ಕಂಟಿನ್ಯೂ ಮಾಡ್ತೀವಿ. ಏನು ಈ ಸ್ಕ್ರೀನಿಂಗ್ ಟೆಸ್ಟು ಅಂದರೆ ಪ್ಯಾಪ್ಸ್ಮಿಯರ್ ಅಂತ. ಈ ಸರ್ವಿಕ್ಸ್ ಅಂತ ಏನಿರ್ತದೆ, ಈ ಸರ್ವಿಕ್ಸನ್ನು ನಾವೊಂದು ಚಿಕ್ಕ ಸ್ಮಿಯರ್ ತೊಗೊತೀವಿ. ಇದು ಪೇಷಂಟಿಗೆ ಯಾವುದೇ ಥರ ನೋವು ಆಗಲ್ಲ, ಏನೂ ಆಗೋದಿಲ್ಲ. ಜಸ್ಟ್ ರೆಗ್ಯುಲರ್ ಎಕ್ಸಾಮಿನೇಷನ್ ಬಂದಾಗ ಈ ಪ್ಯಾಪ್ಸ್ಮಿಯರ್ ಮಾಡುವಂಥದ್ದು. ಸೊ ಈ ಪ್ಯಾಪ್ಸ್ಮಿಯರ್ ನಾವು 3 ವರ್ಷಕ್ಕೆ ಒಂದು ಸತಿ ರಿಪೀಟ್ ಮಾಡ್ತೀವಿ. ಈ ಪ್ಯಾಪ್ಸ್ಮಿಯರ್ ಜೊತೆಗೆ ನಾವು HPV ಸ್ಕ್ರೀನಿಂಗ್ ಟೆಸ್ಟ್ ಕೂಡ ಮಾಡಿದಾಗ ಇದನ್ನು 5 ವರ್ಷಕ್ಕೆ ಒಂದು ಸತಿ ರಿಪೀಟ್ ಮಾಡ್ಕೊಬೋದು ಈ ಟೆಸ್ಟನ್ನು. ಏನಕ್ಕೆ ಈ ಟೆಸ್ಟ್ ಇಂಪಾರ್ಟೆಂಟ್ ಆಗುತ್ತಂದರೆ, ಇವತ್ತು ಸರ್ವಿಕ್ಸ್ ನಾರ್ಮಲ್ ಇದ್ದು ನಾಳೆ ಏನಾರ ಕ್ಯಾನ್ಸರ್ ಬರುತ್ತಂದರೆ ಇಮಿಡಿಯೇಟಾಗಿ ಬರೋದಿಲ್ಲ, ಅದರ ಚೇಂಜಸ್ ಆಗ್ತಾ ಇರ್ತದೆ. ಸೊ ಈ ಚೇಂಜಸ್ಸನ್ನು ನಾವು ಅರ್ಲಿಯಾಗಿ ಹಿಡಿಲಿಕ್ಕೆ ಪ್ಯಾಪ್ಸ್ಮಿಯರ್ ಸ್ಕ್ರೀನಿಂಗನ್ನು ಮಾಡ್ತೀವಿ. ಸೊ ಪ್ಯಾಪ್ಸ್ಮಿಯರ್ ಸ್ಕ್ರೀನಿಂಗಲ್ಲಿ ಮಾಡಿದಾಗ ಕೆಲವೊಮ್ಮೆ ನಾವು ಗರ್ಭಕೋಶ ಅರ್ಲಿಯಾಗಿ ಡಿಟೆಕ್ಟ್ ಮಾಡಿದಾಗ ಗರ್ಭಕೋಶನೂ ಉಳಿಸ್ಬೋದು ನಾವು, ಮತ್ತು ಅದನ್ನು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋದನ್ನು ಕೂಡ ನಾವು ನಿಲ್ಲಿಸಬಹುದು. ಸೊ ನಿಮಗೆ ಏನಾರ ಈ ಸರ್ವೈಕಲ್ ಕ್ಯಾನ್ಸರ್ ಬಂದಿದೆಯಾ ಅಂತ ಅಂದರೆ ಕೆಲವೊಂದು ಸಿಂಪ್ಟಮ್ಸ್ ನಿಮ್ಮಲ್ಲಿ ಕಾಣಬಹುದು. ಕಾಮನ್ ಆಗಿ ನಾವು ನೋಡೋದು ವೈಟ್ ಡಿಸ್ಚಾರ್ಜ್ ಇರ್ತದೆ, ಅದು ಸ್ಮೆಲ್ ಇರ್ತದೆ. ಸೊ ಆ ಥರ ಇರ್ಬೋದು. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಗಂಡ ಹೆಂಡತಿ ಸೇರಿದ ನಂತರ ಸ್ವಲ್ಪ ಚುಕ್ಕೆ ಥರ ಬ್ಲೀಡಿಂಗ್ ಆಗಬಹುದು, ಅದು ಕೂಡ ಒಂದು ಸಿಂಪ್ಟಮ್ ಆಗುತ್ತೆ. ಅಥವಾ ಈ ವೈಟ್ ಡಿಸ್ಚಾರ್ಜ್ ಜೊತೆ ಒಂದು ಸ್ವಲ್ಪ ರೆಡ್ಡಿಶ್ ಆಗಿ ಅಥವಾ ಪಿಂಕಿಶ್ ಆಗಿ ಆ್ಯಡೆಡ್ ಅದ್ರ ಜೊತೆಗೆ ಮಿಕ್ಸ್ ಆಗಿ ಡಿಸ್ಚಾರ್ಜ್ ಬರಬಹುದು. ಇಲ್ಲ ಕೆಲವೊಬ್ಬರಿಗೆ ಕೆಳಗಿನ ಹೊಟ್ಟೆ ಒಂಥರ ಹಿಂಸೆ ಆಗೋದು ಅಥವಾ ಭಾರ ಆಗೋದು, ನೋವು ಆಗೋದು, ಆ ಥರ ಸಿಂಪ್ಟಮ್ಸ್ ಇರಬಹುದು. ಇಲ್ಲ ಇನ್ನು ಕೆಲವೊಬ್ಬರಿಗೆ ಗಂಡ ಹೆಂಡತಿ ಸೇರಿದಾಗ ನೋವಾಗುತ್ತೆ, ಅದು ಕೂಡ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಬಟ್ ಜಸ್ಟ್ ಬಿಕಾಸ್ ಈ ಥರ ಸಿಂಪ್ಟಮ್ಸ್ ಇದೆ ನಿಮಗೆ ಕ್ಯಾನ್ಸರ್ ಇದೆ ಅಂತ ಅರ್ಥ ಅಲ್ಲ. ಬಟ್ ಈ ಥರ ಸಿಂಪ್ಟಮ್ಸ್ ಇದ್ದಾಗ ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಪ್ಯಾಪ್ಸ್ಮಿಯರ್ ಮಾಡಿಸ್ಕೊಂಡು ಅಥವಾ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಕೊಂಡು ಏನಾರ ಸರ್ವೈಕಲ್ ಚೇಂಜಸ್ ಇದೆಯಾ ಇಲ್ವಾ ನೋಡಿಕೊಂಡು ಅದಾದಮೇಲೆ ಅದರ ಪ್ರಕಾರ ಟ್ರೀಟ್ಮೆಂಟ್ಗೆ ಹೋಗಬೇಕಾಗತ್ತೆ. ಬಟ್ ವಾಟ್ ಐ ವುಡ್ ಅಡ್ವೈಸ್ ಇಸ್ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಸೊ ಪ್ರಿವೆನ್ಷನ್ ಬಂದಾಗ 2 ಇಂಪಾರ್ಟೆಂಟ್ ಆಗುತ್ತೆ. ಒಂದು ವ್ಯಾಕ್ಸಿನೇಷನ್, ನಾನು HPV ವ್ಯಾಕ್ಸಿನೇಷನ್ ಬಗ್ಗೆ ಹೇಳಿದ್ದು. 2ನೇದು ಪ್ಯಾಪ್ಸ್ಮಿಯರ್. ಸೊ ಇದನ್ನು ದಯವಿಟ್ಟು ಮಿಸ್ ಮಾಡಬೇಡಿ. ನಿಮಗೆ ಚಿಕ್ಕ ಹೆಣ್ಮಕ್ಳಿದ್ರೆ 9ರಿಂದ 14 ವಯಸ್ಸಿದ್ರೆ ದಯವಿಟ್ಟು ವ್ಯಾಕ್ಸಿನೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಗೇನಾರು 21 ವಯಸ್ಸು ನಂತರ ಆಗಿದ್ದರೆ ಪ್ರತಿ 3 ವರ್ಷಕ್ಕೆ ಒಂದು ಸತಿ ನಿಮ್ಮ ಗೈನಕಾಲಜಿಸ್ಟನ್ನು ಮೀಟ್ ಮಾಡಿ ಪ್ಯಾಪ್ಸ್ಮಿಯರನ್ನು ಮಾಡಿಸ್ಕೊಳ್ಳಿ. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟು ಯು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.